ಎಷ್ಟೋ ಸಿನಿಮಾಗಳು ಬಂದಿವೆ ಹೋಗಿವೆ, ಆದರೆ ಈ ರೀತಿ ಮೂವಿಗಳನ್ನ ಮಾಡೋಕ್ಕೆ ಸ್ವಲ್ಪ ಧೈರ್ಯ ಬೇಕು ಅಂತಲೇ ಹೇಳ್ತೀನಿ. ಯಾಕಪ್ಪ ಹೇಗೆ ಹೇಳ್ತಿದ್ದಾನೆ ಅಂತ ನೋಡ್ತಿದ್ದೀರಾ? ಆ್ಯಕ್ಚುಲಿ ಇವತ್ತಿನ ಮೂವಿ ರೆಕಮೆಂಡೇಶನ್ ಲೀಸ್ಟ್ಗಳು ಬಂದು ಹಾಗೆ ಇದ್ದಾವೆ. ಸಮಾಜದಲ್ಲಿ ನಡೆಯುತ್ತಿರುವಂಥ ಅನ್ಯಾಯಗಳ ಬಗ್ಗೆ, ಎಷ್ಟೋ ಶೋಷಣೆಗಳಿಗೆ ಒಳಗಾದವರ ಬಗ್ಗೆ, ಸಿಸ್ಟಮಲ್ಲಿ ಇರುವಂಥ ಲೂಪ್ ಪೋಲ್ಗಳ ಬಗ್ಗೆ ಎತ್ತು ತೋರಿಸುವಂಥ ಕೆಲಸಗಳನ್ನ ಮಾಡಿದಂಥ ಸಿನಿಮಾಗಳನ್ನ ನಿಮ್ಮ ಮುಂದೆ ತಂದಿದ್ದೀನಿ. ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಯಾಕೆ ಅಲ್ವಾ? ಬನ್ನಿ ಸೀದಾ ವಿಡಿಯೋಗೆ ಹೋಗೋಣ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿನಿಮಾ ರಿವ್ಯೂ ಬೈ ಮ್ಯಾಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಜೈ ಭೀಮ್ 2021ರಲ್ಲಿ ರಿಲೀಸ್ ಆದಂಥ ತಮಿಳ್ ಸಿನಿಮಾ. ಇದು ಒಂದು ಲೀಗಲ್ ಡ್ರಾಮಾ ಸಿನಿಮಾ ಆಗಿದೆ. ಡೈರೆಕ್ಟೆಡ್ ಬೈ ಜ್ಞಾನವೇಲ್. ಸೂರ್ಯ ಅವರನ್ನ ಲೀಡ್ ರೋಲಲ್ಲಿ ನೋಡ್ಬೋದು. ಇದು 90ರ ದಶಕದಲ್ಲಿ ನಡೆದಂಥ ಒಂದು ಸತ್ಯ ಘಟನೆ ಆಧಾರಿತ ಸಿನಿಮಾ ಅಂತಲೇ ಹೇಳ್ತೀನಿ. ಕಥೆಯ ಬಗ್ಗೆ ಹೇಳೋದೇ ಆದರೆ, ಒಂದು ತೀರಾ ಹಿಂದುಳಿದ ವರ್ಗಕ್ಕೆ ಸೇರಿದಂಥ ಗರ್ಭಿಣಿ ಮಹಿಳೆ ಒಬ್ಳು ಪೊಲೀಸ್ ಸ್ಟೇಷನಿಂದ ನಾಪತ್ತೆಯಾದ ತನ್ನ ಗಂಡನನ್ನ ಹುಡುಕೊಂಡು ಹೋಗ್ತಾಳೆ. ಹ್ಯೂಮನ್ ರೈಟ್ಸ್ಗೋಸ್ಕರ ಹೋರಾಡು, ಅಂಬೇಡ್ಕರ್ ತತ್ವಗಳನ್ನು ಫಾಲೋ ಮಾಡುವಂಥ ಒಬ್ಬ ಮದ್ರಾಸ್ ಹೈಕೋರ್ಟ್ನ ಲಾಯರ್ನ ಭೇಟಿ ಆಗ್ತಾಳೆ. ಆ ಲಾಯರ್ ಕಳೆದು ಹೋದ ಆಕೆಯ ಗಂಡನ ಹುಡುಕಿ ಕೊಡ್ತಾನ ಇಲ್ವಾ ಅನ್ನೋದನ್ನೆಲ್ಲ ನೀವು ಸಿನಿಮಾನೇ ನೋಡಿ ತಿಳ್ಕೊಬೇಕು. ಮೂವಿನ ನೋಡಿಲ್ಲ ಅಂದರೆ ತಪ್ಪದೆ ನೋಡಿ. ಒಂದು ವರ್ತ್ ವಾಚಿಂಗ್ ಮೂವಿ ಅಂತಲೇ ಹೇಳ್ತೀನಿ. ಅವೈಲಬಲ್ ಆನ್ ಪ್ರೈಮ್, ಹೋಗಿ ನೋಡ್ಬೋದು. ನೇರು. ಇದು 2023ರಲ್ಲಿ ಬಂದಂಥ ಮಲಯಾಳಂನ ಕೋರ್ಟ್ ರೂಮ್ ಡ್ರಾಮಾ ಸಿನಿಮಾ. ಡೈರೆಕ್ಟೆಡ್ ಬೈ ಜಿತು ಜೋಸೆಫ್. ಮೋಹನ್ ಲಾಲ್, ಅನಸ್ವರ ರಾಜನ್, ಪ್ರಿಯಾಮಣಿ ಅವರನ್ನ ಲೀಡ್ ರೋಲಲ್ಲಿ ನೋಡ್ಬೋದು. ಕಥೆಯ ಬಗ್ಗೆ ಹೇಳೋದೇ ಆದರೆ, ಬೈ ಬರ್ತಿಂದಾನೇ ಬ್ಲೈಂಡ್ ಆಗಿರೋವಂಥ ಹುಡುಗಿ. ಆ ಹುಡುಗಿ ಮೇಲೆ ಅತ್ಯಾಚಾರ ಆಗಿರುತ್ತೆ. ಆ ಕೃತ್ಯನ ಮಾಡಿದ್ದು ಯಾರು ಅಂತ ಯಾರಿಗೂ ಗೊತ್ತಿರಲ್ಲ. ಈ ಕೇಸ್ನ ಕೈಗೆ ತೆಗೆದುಕೊಂಡಂಥ ಲಾಯರ್ಗೆ ಏನೆಲ್ಲ ಕಷ್ಟಗಳನ್ನ ಫೇಸ್ ಮಾಡಬೇಕಾಗುತ್ತೆ. ಕಣ್ಣು ಕಾಣದೇ ಇರೋ ಆ ಹುಡುಗಿ ಆ ಆರೋಪಿನ ಹೇಗೆ ಐಡೆಂಟಿಫೈ ಮಾಡ್ತಾಳೆ, ಕೊನೆಗೆ ಅವಳಿಗೆ ನ್ಯಾಯ ಸಿಗುತ್ತಾ ಇಲ್ವಾ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಬೇಕು. ಎಷ್ಟೋ ಫ್ಲಾಪ್ಗಳನ್ನು ನೋಡಿ ಸೋತಿದ್ದಂಥ ಮೋಹನ್ ಲಾಲ್ ಅವರಿಗೆ ಮತ್ತೆ ಕಮ್ಬ್ಯಾಕ್ ಕೊಟ್ಟಂಥ ಸಿನಿಮಾ ಅಂತಲೇ ಹೇಳ್ಬೋದು. ಮೂವಿ ಅವೈಲಬಲ್ ಆನ್ ಹಾಟ್ಸ್ಟಾರ್, ಹೋಗಿ ನೋಡ್ಬೋದು. ಜನಗಣಮನ 2027ರಲ್ಲಿ ತೆರೆ ಕಂಡಂಥ ಮಲಯಾಳಂನ ಸಿನಿಮಾ. ಇದು ಒಂದು ಲೀಗಲ್ ಥ್ರಿಲ್ಲರ್ ಸಿನಿಮಾ ಆಗಿದೆ. ಡೈರೆಕ್ಟೆಡ್ ಬೈ ಡಿಜೋ ಜೋಶ್ ಆಂಟೋನಿ. ಪೃಥ್ವಿರಾಜ್ ಅವರನ್ನು ಲೀಡ್ ರೋಲಲ್ಲಿ ನೋಡ್ಬೋದು. ಕಥೆಯ ಬಗ್ಗೆ ಹೇಳೋದೇ ಆದರೆ, ಇದು ನಮ್ಮ ದೇಶದಲ್ಲೇ ನಡೆದಿರುವಂಥ ಒಂದು ರಿಯಲ್ ಇನ್ಸಿಡೆಂಟ್ನ ಸುತ್ತ ಮಾಡಿರುವಂಥ ಸಿನಿಮಾ. ಅಫಿಷಿಯಲ್ ಆಗಿ ಎಲ್ಲೂ ಹೇಳಿಲ್ಲ, ಸಿನಿಮಾನ ನೋಡಿದರೆ ಅರ್ಥ ಆಗುತ್ತೆ. ಇದು ನಮ್ಮ ಪಕ್ಕದ ರಾಜ್ಯದಲ್ಲಿ ನಡೆದಿರುವಂಥ ಒಂದು ಗ್ಯಾಂಗ್ ರೇಪ್ ಆ್ಯಂಡ್ ಮರ್ಡರ್ ಕೇಸ್ನ ಸುತ್ತ ಎಣೆದಿರುವಂಥ ಕತೆ. ಈ ಸಿನಿಮಾದಲ್ಲಿ ಹೇಗೆ ಸರ್ಕಾರಗಳು ಕರಪ್ಷನ್ನಲ್ಲಿ ಭಾಗಿಯಾಗಿರ್ತಾರೆ, ಪೊಲೀಸ್ಗಳು ಪಬ್ಲಿಸಿಟಿಗೋಸ್ಕರ, ಮೀಡಿಯಾದವರು TRPಗೋಸ್ಕರ ಹೇಗೆಲ್ಲ ಇನ್ವಾಲ್ವ್ ಆಗಿರ್ತಾರೆ ಅನ್ನೋದನ್ನು, ಮೀಡಿಯಾದವರು ಪ್ರೊಜೆಕ್ಟ್ ಮಾಡೋದನ್ನು ನಂಬಿ ಜನಗಳು ರಿಯಾಕ್ಟ್ ಮಾಡಬಾರ್ದು ಅನ್ನೋದನ್ನು, ಯಾವುದೇ ಒಂದು ಘಟನೆಯನ್ನು ಪ್ರೂಫ್ ಮತ್ತು ಎವಿಡೆನ್ಸ್ಗಳು ಇಲ್ಲದೆ ನಂಬಬಾರದು ಅನ್ನೋದನ್ನು, ಕೆಲವೊಂದು ವ್ಯಕ್ತಿಗಳ ಕ್ರಿಮಿನಲ್ ಬ್ಯಾಕ್ಗ್ರೌಂಡಿಂದ ಅವರು ರೇಪ್ ಮತ್ತು ಮರ್ಡರ್ಗಳನ್ನ ಮಾಡಿರ್ತಾರೆ ಅನ್ನೋದನ್ನು ಡಿಸೈಡ್ ಮಾಡಬಾರ್ದು ಅನ್ನೋದನ್ನು ಸಿನಿಮಾದಲ್ಲಿ ತುಂಬ ನೀಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ. ಮೂವಿ ಅವೈಲಬಲ್ ಆನ್ ನೆಟ್ಫ್ಲಿಕ್ಸ್, ಕನ್ನಡದಲ್ಲೂ ಅವೈಲಬಲ್ ಇದೆ, ಹೋಗಿ ನೋಡ್ಬೋದು. ಕೋರ್ಟ್. ಇದು 2025ರಲ್ಲಿ ಬಂದಂಥ ತೆಲುಗಿನ ಲೀಗಲ್ ಡ್ರಾಮಾ ಸಿನಿಮಾ. ರಿಟರ್ನ್ ಆ್ಯಂಡ್ ಡೈರೆಕ್ಟೆಡ್ ಬೈ ರಾಮ್ ಜಗದೀಶ್. ಪ್ರಿಯದರ್ಶಿ ಪುಲಿಕೊಂಡ ಅವ್ರನ್ನ ಲೀಡ್ ರೋಲ್ನಲ್ಲಿ ನೋಡ್ಬೋದು. ಕಥೆಯ ಬಗ್ಗೆ ಹೇಳೋದೇ ಆದರೆ, ಇಲ್ಲಿ 19 ವರ್ಷದೊಬ್ಬ ಹುಡುಗ ಇದ್ದಾನೆ. ಅವನನ್ನು ಪೊಲೀಸ್ ಅರೆಸ್ಟ್ ಮಾಡಿರ್ತಾರೆ ಆ್ಯಂಡ್ ಅವನ ಮೇಲೆ ತುಂಬಾ ಕೇಸ್ಗಳನ್ನು ಸಹ ಹಾಕಿರ್ತಾರೆ. ಅದರಲ್ಲಿ ತುಂಬ ಮುಖ್ಯವಾದದ್ದು ಪೋಕ್ಸೋ. ನಿಮಗೆ ಗೊತ್ತಿದೆ ಅಲ್ವಾ, ಪೋಕ್ಸೋ ಕೇಸ್ ಬಿತ್ತು ಅಂದರೆ ಅಲ್ಲಿಗೆ ಅವನ ಕತೆ ಮುಗೀತು ಅಂತಾನೆ ಲೆಕ್ಕ. ಸೊ ಈ ಕೇಸ್ ಯಾಕೆ ಅವನ ಮೇಲೆ ಬಂತು, ಅದಕ್ಕೆ ಕಾರಣಗಳು ಏನು, ಶ್ರೀಮಂತರ ದರ್ಪ ಅನ್ನೋದು ಎಷ್ಟರ ಮಟ್ಟಿಗೆ ಇರುತ್ತೆ, ಕೊನೆಗೆ ಆ ಹುಡುಗನಿಗೆ ನ್ಯಾಯ ಸಿಗ್ತಾ ಇಲ್ವಾ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲಿ ನೋಡಿ ತಿಳ್ಕೋಬೇಕು. ಮೂವಿ ಅವೈಲಬಲ್ ಆನ್ ನೆಟ್ಫ್ಲಿಕ್ಸ್, ಹೋಗಿ ನೋಡ್ಬೋದು. ಬೀರ್ಬಲ್. ಇದು 2019ರಲ್ಲಿ ಬಂದಂಥ ಕನ್ನಡದ ಥ್ರಿಲ್ಲರ್ ಕ್ರೈಮ್ ಸಿನಿಮಾ. ಕತೆ ಬರೆದು ಡೈರೆಕ್ಟ್ ಮಾಡಿ ಲೀಡ್ ರೋಲಲ್ಲಿ ಕಾಣಿಸ್ಕೊಂಡಿರೋದು MG ಶ್ರೀನಿವಾಸ್. ರುಕ್ಮಿಣಿ ವಸಂತ್ ಅವರು ಪಾದಾರ್ಪಣೆ ಮಾಡಿದ ಮೊದಲ ಸಿನಿಮಾ ಕೂಡ ಹೌದು. ಕಥೆಯ ಬಗ್ಗೆ ಹೇಳೋದೇ ಆದರೆ, ಸಿನಿಮಾದ ಶುರುವಿನಲ್ಲಿ ಒಬ್ಬ ಕ್ಯಾಬ್ ಡ್ರೈವರ್ನ ಕೊಲೆ ಆಗಿರುತ್ತೆ. ಪೊಲೀಸ್ ಅವರು ಕೊಲೆಯಾದ ಜಾಗದಲ್ಲಿ ಅದೇ ಸಮಯದಲ್ಲಿ ಬಂದಂಥ ವ್ಯಕ್ತಿಯನ್ನು ಕೊಲೆಗಾರ ಅಂತ ಹೇಳಿ ಅರೆಸ್ಟ್ ಮಾಡಿ ಶಿಕ್ಷೆನ ಕೊಡಿಸಿರ್ತಾರೆ. ಆತ 8 ವರ್ಷಗಳ ನಂತರ ಪರೋಲ್ ಮೇಲೆ ಆಚೆ ಬಂದು ಆ ಕೇಸ್ನ ರೀಓಪನ್ ಮಾಡ್ತಾನೆ. ಈ ಕೇಸ್ನ ತೆಗೆದುಕೊಂಡಂಥ ಲಾಯರ್ ಆ ಕೇಸ್ನ ಗೆಲ್ತಾನ ಇಲ್ವಾ, ಆ ಸ್ಥಳದಲ್ಲಿ ಏನು ನಡೆದಿತ್ತು, ನಿಜವಾಗ್ಲೂ ಆ ಕೊಲೆನ ಮಾಡಿದ್ದು ಯಾರು ಅನ್ನೋದನ್ನೆಲ್ಲ ನೀವು ಸಿನಿಮಾನೇ ನೋಡಿ ತಿಳ್ಕೋಬೇಕು. ಮೂವಿ ಅವೈಲಬಲ್ ಆನ್ ಪ್ರೈಮ್, ಹೋಗಿ ನೋಡ್ಬೋದು. ಸೊ ಇದು ನನ್ನ ಈ ವಾರದ ಮೂವಿ ರೆಕಮೆಂಡೇಶನ್ ಲಿಸ್ಟ್ ಆಗಿತ್ತು. ಇದೇ ರೀತಿಯ ರೆಕಮೆಂಡೇಶನ್ ಮೂವಿಗಳು ನಿಮಗೆ ಬೇಕು ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ, ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಅಂತ ಕೇಳ್ಕೊತ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಎಂದಿನಂತೆ ಮತ್ತೆ ಭೇಟಿ ಆಗೋಣ.